ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುದಿಲ್ಲ. ಎಲ್ಲ ವಿಷಯಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇನ್ನು ಹೆಚ್ಚು ವಿಚಾರಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಲಿದ್ದಾರೆ. ನಾನು ಸಭೆಯ ಮುಂದೆ ಪ್ರತಿಯೊಂದು ಸಾರ್ವಜನಿಕ ಸಭೆಯಲ್ಲೂ ಕೂಡ ಪ್ರಸ್ತಾಪಿಸತಕ್ಕಂತ ಒಂದು ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಈ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಪಕ್ಷಕ್ಕೆ ಸೇರಿದವರಾಗಿರ್ಲಿ, ಯಾವುದೇ ಜಾತಿಗೆ ಸೇರಿದವರಾಗಿರ್ಲಿ, ಅವ್ರು ಯಾರು ಕೂಡ ಇವತ್ತು ಹಸುವಿನಿಂದ ಬಳಲ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಧೈರ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಒಂದು ಪುಣ್ಯದ ಕಾರ್ಯಕ್ರಮದ ರೂವಾರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾವು ಯಾರು ಮರಿಬಾರ್ದು. ಬಹಳಷ್ಟು ಜನ ಹೇಳ್ಬೋದು, ನಮ್ ಸುರೇಶ್ ಗೌಡನೇ ಭಾಷಣ ಹೊಡೆದ್ಬಿಡ್ತಾರೆ ಕೆಲವು ಸರಿ. ಅನ್ನಭಾಗ್ಯ ಕಾರ್ಯಕ್ರಮ ಅಂದ್ರೆ ಬಿಡ್ರಿ, ಸಿದ್ದರಾಮಯ್ಯನವರೇನು ಮನೆಯಿಂದ ತಂದ್ಕೊಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ. ನಾವು ಅವ್ರಿಗೆ ಹೇಳ್ಬೋದು, ನಮ್ ಕೃಷ್ಣಪ್ಪನಿಗೂ ಹೇಳ್ಬೋದು ಬೇಕಾದ್ರೆ. ನಿಮ್ ಮುಖ್ಯಮಂತ್ರಿಗಳೆಲ್ಲ ಇದ್ರಲ್ಲಪ್ಪ, ಅವಾಗ ಯಾಕಪ್ಪ ಕೊಡ್ಲಿಲ್ಲ ಕಾರ್ಯಕ್ರಮ? ಅವ್ರೇನ್ ಮನೆಯಿಂದ ತಂದ್ಕೊಡ್ತಾ ಇದ್ರ? ಅವ್ರೇನ್ ಮನೆಯಿಂದ ತಂದ್ಕೊಡ್ತಾ ಇಲ್ಲ. ಆದ್ರೆ ಯಾಕಿದ್ರೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಡವರ ಕಷ್ಟವನ್ನ, ಬಡವರ ಹಸಿವನ್ನ ನೀಗಿಸ್ತಕ್ಕಂಥ ಮನಸ್ಥಿತಿ ಯಾರಲ್ಲಿ ಇರುತ್ತೋ ಅವರು ಮಾತ್ರ ಆ ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಸಾಧ್ಯವೇ ಹೊರತು ಆ ಬಡವರ ಕಷ್ಟವನ್ನ ಅರಿಯದೇ ಇದ್ದವರು ಯಾರೂ ಕೂಡ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆನಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು. ಸಮಯದ ಅಭಾವದಿಂದ ಎಲ್ಲ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗದೆ ಇದ್ರೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ ಹಾಗೆ ನಾವೆಲ್ಲ ನುಡಿದಂತೆ ನಡೆದಿದ್ದೇವೆ. ಬಹಳಷ್ಟು ಜನ ಪ್ರಸ್ತಾಪ ಮಾಡ್ತಾ ಇದ್ರು, ಏನಪ್ಪ ಇವೆಲ್ಲ ಯಾರ ಕೈಲೂ ಜಾರಿ ಮಾಡಕ್ ಆಗೋದಿಲ್ಲ, ಸುಮ್ಮನೆ ಘೋಷಣೆ ಮಾಡಿ ಓಟ್ ತಗೊಳ್ತಾರ ಅಷ್ಟೇ ಅಂತೇಳಿ. ನಾವು ಘೋಷಣೆನೂ ಮಾಡಿದ್ದೇವೆ, ಕಾರ್ಯಕ್ರಮಗಳನ್ನ ಜಾರಿನೂ ಮಾಡಿದ್ದೇವೆ ಅಂತಕ್ಕಂಥದ್ದು, ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಧೈರ್ಯವಾಗಿ ಹೇಳಲಿಕ್ಕೆ ನಮಗೆ ಶಕ್ತಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಮುಂದಿನ ದಿನಗಳಲ್ಲೂ ಕೂಡ ನಾವು ಎಲ್ಲ ಜಾತಿಯಲ್ಲಿರ್ತಕ್ಕಂಥ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ಕೊಡ್ತೇವೆ. ಆ ಕಾರ್ಯಕ್ರಮಗಳನ್ನ ಜಾರಿನೂ ಮಾಡ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಆ ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸಿ ಜಾರಿ ಮಾಡತಕ್ಕಂಥವ್ರ ಮೇಲೆ ಇರಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ, ಈ ರೀತಿಯ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಡಳಿತದ ಮೂಲಕ ನಡೆಯುವಂತಾಗಬೇಕು. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಸ್ತಾಪ ಮಾಡಿದ್ರು, ಈ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಯಲ್ಲೂ ನಡೆಯುತ್ತೆ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಎಲ್ಲೋ ಕೆಲವೇ ಜನಗಳು ಅದರನ್ನ ವಿಷಯವನ್ನು ತಿಳ್ಕೊಂಡು ಅದು ದುರುಪಯೋಗ ಆಗ್ತಕ್ಕಂಥ ಸಂಗತಿಗಳು ಹೆಚ್ಚು ಇರ್ತಾ ಇದ್ವು. ಆದ್ರೆ ನಮ್ಮ ಜಿಲ್ಲೆನಲ್ಲಿ ಬಡವರಿಗೆ ತಲುಪಬೇಕಾದಂತಹ ಸೌಲಭ್ಯಗಳನ್ನ ಅರ್ಹರಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಎಲ್ಲ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಫಲಾನುಭವಿಗಳ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.